ಕರ್ನಾಟಕ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನು ನೋಡೋಣ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ವ್ಯತ್ಯಯದಿಂದಾಗಿ ರಾಜ್ಯದಲ್ಲಿ ಹೋಟೆಲ್ ಉದ್ಯಮ ತಂಡ ಹೊಡೆದಿದೆ. ಈ ಸಂದರ್ಭದಲ್ಲೇನೆ ರಾಜ್ಯ ಸರ್ಕಾರ ವಾಣಿಜ್ಯ ಬಳಕೆದಾರರಿಗೆ ಗುಡ್ ನ್ಯೂಸ್ ನೀಡಿದೆ. ಪ್ರತಿದಿನ 10,000 ವಾಣಿಜ್ಯ ಸಿಲಿಂಡರ್ ವಿತರಣೆಗೆ ನಿರ್ಧರಿಸಿದೆ. ಇನ್ನು ಗೃಹ ಬಳಕೆ ಸಿಲಿಂಡರ್ಗಾಗಿ ಜನರು ಮುಗಿ ಬೀಳ್ತಾ ಇರೋದು ಮುಂದುವರೆದಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆಯಲ್ಲಿ ಕಂಗೆಟ್ಟಿರುವ ಹೋಟೆಲ್ ಮಾಲೀಕರಿಗೆ ಸರ್ಕಾರ ಕೊಂಚ ರಿಲೀಫ್ ನೀಡಿದೆ. 10,000 ವಾಣಿಜ್ಯ ಸಿಲಿಂಡರ್ ವಿತರಣೆಗೆ ಸರ್ಕಾರ ತೀರ್ಮಾನಿಸಿದೆ. ಗ್ಯಾಸ್ ಕಂಪನಿಗಳು ಮತ್ತು ಹೋಟೆಲ್ ಸಂಘದ ಜೊತೆ ಸಭೆ ನಡೆಸಿದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ 20% ಹೆಚ್ಚುವರಿ ಸಿಲಿಂಡರ್ ನೀಡಲು ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಎಂದಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಬಳಕೆದಾರರು ಕಡ್ಡಾಯವಾಗಿ ರಿಜಿಸ್ಟರ್ ಮಾಡಿಸಬೇಕು. ಗೇಲ್ ಕಂಪನಿಗೆ ರಿಜಿಸ್ಟರ್ ಮಾಡಿಕೊಳ್ಳುವುದು ಕಡ್ಡಾಯ. ಒಂದು ವಾರದ ಒಳಗೆ ರಿಜಿಸ್ಟರ್ ಮಾಡಬೇಕು. ಅಕ್ರಮ ತಡೆಯಲು ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಮುನಿಯಪ್ಪ ತಿಳಿಸಿದ್ದಾರೆ. ಒಂದು ವಾರ ತಡೀರಿ, 1,000 ಯಾರಿಗೂ ಹಂಚ್ಕೊಳಕ್ಕಾಗಲ್ಲ. ಒಂದು ವಾರ 1,000 ಸಿಲಿಂಡರ್ನ 10,000 ಮಾಡಿ ಇವತ್ತಿಗೆ 10,000 ಬಿಡುಗಡೆ ಮಾಡೋಣ ಅಂದರೆ ಕೇಂದ್ರ ಸರ್ಕಾರನೇ ಒಳ್ಳೆ ಕೆಲಸ ಮಾಡಿಬಿಟ್ಟಿದೆ. 20% ಮಾಡಿದ್ರಿಂದ ನ್ಯಾಚುರಲ್ ಆಗಿ ಎವ್ರಿ ಡೇ 10,000 ಕೊಡ್ತಾರೆ. ಕಳೆದ 15 ದಿನಗಳಿಂದ ವಾಣಿಜ್ಯ ಗ್ಯಾಸ್ ಅಲಭ್ಯತೆಯಿಂದಾಗಿ ಬೆಂಗಳೂರಿನ ಹೋಟೆಲ್ ಉದ್ಯಮ ನೆಲಕಚ್ಚಿದೆ. ಸೌದೆ ಒಲೆ, ಇಂಡಕ್ಷನ್ ಒಲೆ ಬಳಸಿ ಹೇಗೋ ಕೆಲ ಹೋಟೆಲ್ಗಳು ಸೇವೆ ನೀಡುತ್ತಿವೆ. ರೆಸಿಡೆನ್ಸಿ ರಸ್ತೆಯಲ್ಲಿರುವ ಪ್ರತಿಷ್ಠಿತ ಪ್ರಾಚೀನ್ ಕೆಫೆಗೂ ಸಿಲಿಂಡರ್ ಅಭಾವದ ಬಿಸಿ ತಟ್ಟಿದೆ. ಬೇರೆ ದಾರಿ ಇಲ್ಲದೆ ಸೌದೆ ಒಲೆ ವ್ಯವಸ್ಥೆ ಮಾಡಿಕೊಂಡಿದೆ. 3 ಸೌದೆ ಒಲೆಗಳಲ್ಲಿ ಅಡುಗೆ ಮಾಡಲಾಗ್ತಿದ್ದು ಸೀಮಿತ ಊಟ ತಿಂಡಿಗಳನ್ನು ಮಾತ್ರ ತಯಾರು ಮಾಡಲಾಗ್ತಿದೆ. ಹೋಟೆಲ್ನಲ್ಲಿ ಇದೀನಿ, ನೋಡ್ತಾ ಇದ್ದಾರೆ. ಹೋಟೆಲ್ನಲ್ಲಿ ಈಗಾಗಲೇ ಗ್ರಾಹಕರು ಎಂದಿನಂತೆ ಬಂದು ಕಾಫಿ, ಟೀ, ಊಟ ತಿಂಡಿ ಸವಿತಾ ಇದ್ದಾರೆ. ಸೊ ಗ್ರಾಹಕರಿಗೆ ಸೇವೆ ಕೊಡಬೇಕಾದದ್ದು ಇವರ ಜವಾಬ್ದಾರಿ. ಯಾಕಂದ್ರೆ ಅವರ ಜೀವನ ಕೂಡ ನಡಿಬೇಕು. ಇನ್ನು ಹೋಟೆಲ್ನಲ್ಲಿ ಇರ್ತಕ್ಕಂಥ ಮೆನುವನ್ನು ಕೂಡ ಕಡಿತ ಮಾಡಿದ್ದಾರೆ, ಸೀಮಿತ ಆಹಾರವನ್ನು ಕೂಡ ಮಾಡಿದ್ದಾರೆ. ಮುಂದಕ್ಕೆ ಹೋದ್ರೆ ಸೌದೆ ಒಲೆ ಇಟ್ಟಿದ್ರು ಕೂಡ ಗಮನಿಸಬಹುದು. ಇಲ್ಲಿ ಹೋಟೆಲ್ ಹಿಂಭಾಗ ಸೌದೆ ಒಲೆ ಹಿಡಿದು ತುಂಬಾನೇ ಕಷ್ಟ ಆಗಿದೆ. ಯಾಕಂದ್ರೆ ಹೋಟೆಲ್ನ ಹಿಂಭಾಗ ಸಮೀಪದಲ್ಲೇ ಪ್ರತಿಷ್ಠಿತ ಶಾಲೆ ಕೂಡ ಇದೆ, ಬಿಷಪ್ ಗಾರ್ಡನ್ ಶಾಲೆ ಇದೆ. ಮಕ್ಕಳು ಕೂಡ ತೊಂದರೆ ಆಗುತ್ತೆ. ಬಟ್ ಆದ್ರೆ ಶಾಲೆಗೆ ಹೇಗೋ ಮನವಿ ಮಾಡಿ 3 ಸೌದೆ ಒಲೆಗಳನ್ನ ಇಟ್ಕೊಂಡಿದ್ದಾರೆ. ಇನ್ನು ಸಿಬ್ಬಂದಿ ಕೂಡ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಹೆಣಗಾಟವನ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ನಗರದಲ್ಲಿಯೂ ವಾಣಿಜ್ಯ ಸಿಲಿಂಡರ್ ಅಭಾವ ಉಂಟಾಗಿದೆ. ದುಪ್ಪಟ್ಟು ಹಣ ಕೊಟ್ಟರೂ ಹೋಟೆಲ್ಗಳಿಗೆ ಸಿಲಿಂಡರ್ ಲಭ್ಯವಾಗುತ್ತಿಲ್ಲ. 17 ಕೆಜಿ ಸಿಲಿಂಡರ್ ಮೊದಲು ₹1,200 ಇತ್ತು. ಈಗ ಅದು ₹3,800 ಆಗಿದೆ. ನಿತ್ಯ ಗ್ಯಾಸ್ ಸಿಲಿಂಡರ್ ಹೊಂದಿಸುವುದೇ ದೊಡ್ಡ ಸವಾಲಾಗಿದೆ. ಗ್ರಾಹಕರು ಮತ್ತು ಪ್ರವಾಸಿಗರು ಹೋಟೆಲ್ಗೆ ಬರ್ತಿಲ್ಲ. ಇದರಿಂದ ಹೋಟೆಲ್ಗೆ ದೊಡ್ಡ ನಷ್ಟ ಆಗ್ತಿದೆ ಅಂತ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ಈ ಹೋಟೆಲ್ ನೋಡ್ಬೋದು, ಹೋಟೆಲ್ನಲ್ಲಿ ನಾವು ಅಂದರೆ ಯಾವಾಗ ಸಿಲಿಂಡರ್ ಅಭಾವ ಶುರುವಾಯಿತು ಅದರ ನಂತರ ಡಿಮ್ಯಾಂಡ್ ಜಾಸ್ತಿ ಆಯಿತು. ನೋಡ್ತಾ ಹೋಗ್ಬೋದು ಹೋಟೆಲ್ ಹೇಗಿದೆ ಅಂತೇಳಿ. ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾಯಿದ್ರು, ತಿಂಡಿ ಮಾಡ್ತಾಯಿದ್ರು. ಈ ಹೋಟೆಲಿಗೆ ಸ್ವಲ್ಪ ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಅಂದರೆ ಹೋಟೆಲೆಲ್ಲ ಖಾಲಿ ಆಗಿದೆ. ಹೋಟೆಲ್ ಪರಿಸ್ಥಿತಿ ಇವತ್ತಿನಿಂದ ಭಾಳ ಹದಗೆಟ್ಟಿದೆ ಅಂತ ಹೇಳಿದರೆ ಸಿಲಿಂಡರ್ ಸಿಗೋಲ್ಲ, ಗ್ರಾಹಕರಿಗೆ ನಮಗೆ ಕೊಡೋಕ್ಕೆ ಬರ್ತಾಯಿಲ್ಲ. 12 ಕೆಜಿ ಸಿಲಿಂಡರ್ ಇತ್ತಲ್ಲ, ಈಗ ಮೊದಲು ₹900 950 ಕೊಡ್ತಾಯಿದ್ರು. ಈಗ 2,200 2,000 ಅದು ಸಿಗ್ತಾನೇ ಇಲ್ಲ. ಹೇಳಿದರೆ ಅಲ್ವಾ ಅಂತೇಳಿ ಹೇಳ್ತಾರೆ. ಮತ್ತೆ ನಾವು ಗಾಡಿ 200 ಪೆಟ್ರೋಲ್ ಓಡಬೇಕು, ಹೋಗಿ ಅಲ್ಲಿಂದ ತರಬೇಕು. ಅವ್ರು ಇಲ್ಲಿ ಸಪ್ಲೈನೂ ತಂದು ಕೊಡೋಲ್ಲ ಸರಿಯಾಗಿ. ಅದೇ 17 ಕೆಜಿ ಸಿಲಿಂಡರ್ ಇತ್ತು. ಆ 17 ಕೆಜಿ ಅಂತ ಹೇಳಿದ್ರೆ ₹1,500 ₹1,600 ಸಿಗ್ತಾಯಿತ್ತು. ಈಗ ₹3,600 ₹3,800 ಕೇಳ್ತಾರೆ. ಅದು ಹೋಟ್ಲಿಗೆ ಡೈರೆಕ್ಟ್ ತಂದು ಕೊಡೋಲ್ಲ. ಅದಕ್ಕೆ ಒಂದು ಜನ ಬೇಕು, ಒಂದು ಗಾಡಿ ಬೇಕು, ಮತ್ತು ನಾವು ಹೋಗಿ ತರಬೇಕು. ಇಲ್ಲಿಲ್ಲ ಅಲ್ಲಿಲ್ಲ, ಇಲ್ಲಿ ಬನ್ನಿ ಲೇಟ್ ಆಗುತ್ತೆ ನಾನು ಬರ್ದು ಅಂತಾರೆ. ನಾವು ಹೋಟ್ಲ್ ಓಪನ್ ಮಾಡೋ ಟೈಮಿಗೂ ಸಿಗೋಲ್ಲ. ಹಾಗಾಗಿ ಭಾಳ ತೊಂದರೆಯಲ್ಲಿದ್ದೇವೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ ಈಗ ಬೇಕರಿ ಉದ್ಯಮದ ಮೇಲೂ ಪರಿಣಾಮ ಬೀರಿದೆ. ಬಳ್ಳಾರಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಬೇಕರಿ ಐಟಂಗಳನ್ನು ಕಡಿತಗೊಳಿಸಲು ಮಾಲೀಕರು ಮುಂದಾಗಿದ್ದಾರೆ. 15 ದಿನಗಳಿಂದ ಸಿಗದ ಸಿಲಿಂಡರ್ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ಮಾಲೀಕರು ನಷ್ಟದ ಭೀತಿಯನ್ನ ಎದುರಿಸುತ್ತಿದ್ದಾರೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗೆ ₹4,000 ದಿಂದ ₹5,000 ಹೇಳ್ತಾರೆ. ದುಪ್ಪಟ್ಟು ಹಣ ಕೊಟ್ಟರೆ ಬೇಕರಿ ಐಟಂಗಳ ದರ ಹೆಚ್ಚು ಮಾಡಬೇಕು. ಗ್ರಾಹಕರು ಹೆಚ್ಚಿನ ಹಣ ಕೊಟ್ಟು ಬೇಕರಿ ಐಟಂ ಖರೀದಿ ಮಾಡಲ್ಲ ಅಂತ ಮಾಲೀಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಪಾರ್ಸಲ್ ಸಿಲಿಂಡರ್ ಅಭಾವ ಬೇಕರಿಗಳಿಗೆ ಕೂಡ ತಟ್ಟಿರುವಂಥದ್ದು. ನಾನೀಗ ಬೇಕರಿಯಲ್ಲಿದ್ದಂತೆ ತಾವು ಗಮನಿಸ್ತಾ ಇರ್ಬೋದು, ಇಲ್ಲಿ ಸಾಕಷ್ಟು ಐಟಮ್ಸ್ಗಳನ್ನು ಸ್ವತಃ ಅವರೇ ರೆಡಿ ಮಾಡ್ತಾ ಇದ್ರು. ಆದರೆ ಈಗ ಸಿಲಿಂಡರ್ನ ಅಭಾವದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಹೊರಗಡೆಯಿಂದನೇ ಅವರು ತರಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು. 50% ಡೌನ್ ಮಾಡಿದ್ದೀವಿ ಸರ್. ಏಕೆಂದರೆ ಸಿಲಿಂಡ್ರ್ ಮುಂದೆ ಸಿಗ್ತವೋ ಇಲ್ವೋ ಗೊತ್ತಿಲ್ಲ ಸರ್. ಈಗ ಇರೋ ಮೂವಿಂಗ್ ಏನಿದೆ ನಮ್ಮ ಹತ್ರ, ನಾವು ಮಾಡೋ ಐಟಮ್ಗಳಲ್ಲಿ ಏನು ಡೈಲಿ ಮೂವಿಂಗ್ ಇರ್ತೋ ಅಂಥವು ಮಾತ್ರ ಮಾಡ್ಕೊಂಡು ಇನ್ನೆಲ್ಲ ಹೊರಗಡೆಯಿಂದ ತರಿಸಿ ಪ್ಯಾಕಿಂಗ್ ಐಟಮ್ಗಳೇ ಮಾರ್ತಾ ಇದ್ದೀವಿ ಸರ್.
ವಾಣಿಜ್ಯ ಸಿಲಿಂಡರ್ ಸಮಸ್ಯೆ ಬಿಸಿ ಸಾಕು ನಾಯಿಗಳ ಸಾಕಾಣಿಕೆಗೂ ತಟ್ಟಿದೆ. ಮೈಸೂರಿನ ಕುರುಬರಹಳ್ಳಿ ಫಾರ್ಮ್ ಹೌಸ್ನಲ್ಲಿರುವ ಸಾಕು ನಾಯಿಗಳ ಸಾಕಾಣಿಕೆ ಕೇಂದ್ರದಲ್ಲಿ ಆಹಾರ ತಯಾರಿಕೆಗೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಸಾಕು ನಾಯಿಗಳ ಸಾಕಾಣಿಕೆ ಕೇಂದ್ರದಲ್ಲಿ 6ಕ್ಕೂ ಹೆಚ್ಚು ವಿವಿಧ ತಳಿಯ 30ಕ್ಕೂ ಹೆಚ್ಚು ಶ್ವಾನಗಳನ್ನು ಸಾಕಲಾಗುತ್ತಿದೆ. ಈ ನಾಯಿಗಳಿಗೆ ಪ್ರತಿದಿನ ಚಿಕನ್ ರೈಸ್ ತಯಾರಿಸಲಾಗುತ್ತಿದೆ. ಈಗ ವಾಣಿಜ್ಯ ಗ್ಯಾಸ್ ಅಲಭ್ಯತೆಯಿಂದಾಗಿ ಸೌದೆ ಒಲೆಯಲ್ಲಿ ಆಹಾರ ಸಿದ್ಧಪಡಿಸಲಾಗುತ್ತಿದೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡುವುದು ಸವಾಲಾಗಿದೆ. ಬ್ಲಾಕ್ನಲ್ಲೂ ಸಹ ಸಿಲಿಂಡರ್ ಸಿಗ್ತಿಲ್ಲ. ಇದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತಿದೆ ಅಂತ ಮಾಲೀಕ ಚಿದಾನಂದ್ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. 10 ವರ್ಷದಿಂದ ಸರ್ ನಾವು ಈ ಸಮಸ್ಯೆ ಎದುರಿಸ್ತಾ ಸರ್. ಸಿಲಿಂಡರ್ ಬರ್ತಾ ಇದ್ದು, ಸಿಲಿಂಡರ್ ಈಸಿಯಾಗಿ ನಾವು ವೇ ಆಫ್ ಅಡುಗೆ ಮಾಡ್ತಾ ಇದ್ದು. ಬಟ್ ಇವಾಗ ಏನು ಸಮಸ್ಯೆ ಆಗಿದೆ ಅಂದರೆ ಸಿಲಿಂಡರ್ ಅಭಾವ ಸರ್. ಕಮರ್ಷಿಯಲು ಸಿಗ್ತಾ ಇಲ್ಲ ಸರ್. ನಾವು ಕಮರ್ಷಿಯಲ್ ಯೂಸ್ ಮಾಡೋದು ಅದು ನಮ್ಗೆ ಸಿಗ್ತಾ ಇಲ್ಲ. ಇದು ಏನಾಗಿದೆ, ನಮ್ಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಸೌದೆಯಲ್ಲಿ ಮಾಡೋಕ್ಕೆ ಬರಲ್ಲ, ಮತ್ತು ಲೇಬರ್ಸ್ ಮಾಡೋಕ್ಕೆ ಬರ್ತಾರೆ ಅಡುಗೆಯಲ್ಲಿ. ಇದನ್ನ ಹೊಸದಾಗಿ ನಾವು ಮಾಡೋದು ಪ್ರಯೋಗ ಮಾಡೋ ಥರ ಆಗಿದೆ ನಮಗಿದು. ಬೆಂಗಳೂರಾಯಿತು, ಈಗ ಹಾಸನದ ಹೋಟೆಲ್ಗಳ ಬಿಲ್ನಲ್ಲೂ ಗ್ಯಾಸ್ ಶುಲ್ಕ ಅಂತ ವಸೂಲಿ ಮಾಡಲಾಗ್ತಿದೆ. 100 ರೂಪಾಯಿಯ ತಿಂಡಿ ಖರೀದಿ ಮಾಡಿದರೆ 10 ರೂಪಾಯಿ ಗ್ಯಾಸ್ ಬಿಲ್ ಅಂತ ಹೆಚ್ಚುವರಿ ಶುಲ್ಕ ಹಾಕಲಾಗುತ್ತಿದೆ. ಬೇಲೂರು ರಿಂಗ್ ರಸ್ತೆಯ ಆಹಾರ ಕಟ್ಟೆ ಹೋಟೆಲ್ನಲ್ಲಿ ಗ್ಯಾಸ್ ಬಿಲ್ ಹೆಚ್ಚುವರಿ ಹಣವನ್ನು ಪಡೆಯಲಾಗುತ್ತಿದೆ. 2 ವಾರಗಳ ಹಿಂದೆ ಗ್ಯಾಸ್ ಸಿಲಿಂಡರ್ ದರ 1700 ರೂಪಾಯಿ ಇತ್ತು. ಈಗ 4500 ರೂಪಾಯಿ ಕೊಟ್ಟರು ಸಿಲಿಂಡರ್ ಸಿಗ್ತಿಲ್ಲ. ಗ್ಯಾಸ್ ಸಮಸ್ಯೆ ಇರುವುದರಿಂದ ಗ್ಯಾಸ್ ಬಿಲ್ ಸೇರಿಸ್ತಾ ಇದ್ದೇವೆ ಅಂತ ಹೋಟೆಲ್ನವರು ಹೆಚ್ಚುವರಿ ಹಣ ವಸೂಲಿಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಏಕಾಏಕಿ ಗ್ಯಾಸ್ ಬಿಲ್ ಹಾಕಿದ್ರೆ ಹೊರೆ ಆಗುತ್ತೆ ಅಂತ ಗ್ರಾಹಕರು ಅಸಮಾಧಾನ ಹೊರ ಹಾಕಿದ್ದಾರೆ. ಇದನ್ನ ಮೊದಲೇ ಗ್ರಾಹಕರಿಗೆ ಇನ್ಫಾರ್ಮ್ ಮಾಡಬೇಕು. ಅವರು ಈ ರೀತಿ ಇಷ್ಟು % ಆಗ್ತಿದೆ ಅಂತ. ಗ್ಯಾಸ್ ಸಿಗ್ತಲ್ಲ, ಹೌದು ಜಗತ್ತಿಗೆ ತೊಂದರೆ ಆಗಿದೆ. ಬಟ್ ಆಲ್ರೆಡಿ ಫುಡ್ ರೇಟು ಜಾಸ್ತಿ ಆಗಿದೆ. ಅದ್ರ ಮೇಲೆ ಮತ್ತೆ ಗ್ಯಾಸ್ ತೊಂದರೆ ಗ್ರಾಹಕರಿಗೆ ತುಂಬ ತೊಂದರೆ ಆಗುತ್ತೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದ ವಾಣಿಜ್ಯ ಸಿಲಿಂಡರ್ ಅಲ್ಲದೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಕೊರತೆ ಮಾತುಗಳು ಕೂಡ ಕೇಳಿಬರ್ತಿವೆ. ಯಾದಗಿರಿ ಜಿಲ್ಲೆ ಸುರಪುರ ಪಟ್ಟಣದಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಜನರು ಪರದಾಡುವಂತಾಗಿದೆ. ಗ್ಯಾಸ್ ಏಜೆನ್ಸಿ ಕಚೇರಿಗೆ ಗ್ರಾಹಕರು ಮುಗಿಬಿದ್ದಿದ್ದಾರೆ. ಏಜೆನ್ಸಿಯವರು ಗ್ರಾಹಕರಿಗೆ ಸಿಲಿಂಡರ್ ನೀಡದೆ ಅಕ್ರಮವಾಗಿ ಬೇರೆಡೆ ಮಾರಾಟ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಗಂಟೆಗಟ್ಟಲೆ ಕ್ಯೂ ನಿಂತರೂ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಖಾಲಿ ಸಿಲಿಂಡರ್ ತಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಳಗಡೆ ಚೀಟಿ ಕೊಡ್ತಾ ಇದ್ದಾರೆ, ಒಬ್ಬೊಬ್ಬರಿಗೆ 3 ಚೀಟಿ ಕೊಡ್ತಾ ಇದ್ದಾರೆ. ಸಿಲಿಂಡರ್ ಅಕ್ರಮವಾಗಿ ಹೊರಗಡೆ ಹೋಗ್ತಾ ಇದ್ದಾವೆ. ಮತ್ತು ಇಲ್ಲಿದ್ದಂತಹ ಕೆಲಸಗಾರರು ಸಹಿತ ಒಳಗಡೆಯಿಂದ ಹೋಗಿ 4 ಸಿಲಿಂಡರ್ ತಗೊಂಡು ಹೋಗಿ ಹೊರಗಡೆ ಕೊಡ್ತಾ ಇದ್ದಾರೆ. ಇದರಿಂದ ಮತ್ತು ಒಳಗೆ ತಗೊಂಬಂದು ಅವ್ರು ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಸಾಲ್ ನಿಂತವ್ರಿಗೆ ಸಾಲ್ ಸಿಗ್ತಾ ಇಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಕೊರತೆಯ ಭೀತಿ ಎದುರಾಗಿದೆ. ಗ್ಯಾಸ್ ಏಜೆನ್ಸಿ ಮುಂದೆ ಕಾದು ಕಾದು ಸುಸ್ತಾದ ಜನ ಸಿಲಿಂಡರ್ ಸರಬರಾಜು ವಾಹನಕ್ಕೆ ಮುಗಿಬಿದ್ದಿದ್ರು. ಬೆಟ್ಟಕೋಟೆ ಗ್ರಾಮದಲ್ಲಿ ಸಿಲಿಂಡರ್ ಹೊತ್ತು ತಂದ ವಾಹನ ಬಂದ ತಕ್ಷಣ ನಾಮುಂದು ತಾಮುಂದು ಎಂಬಂತೆ ಜನರು ಪೈಪೋಟಿಗೆ ಬಿದ್ರು. ಸಿಲಿಂಡರ್ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ಸಿಲಿಂಡರ್ ವಾಹನವನ್ನ ಸುತ್ತುವರೆದ್ರು. ಬುಕ್ ಮಾಡಿದ್ರು ಗ್ಯಾಸ್ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಸಿಲಿಂಡರ್ ವಾಹನಕ್ಕೆ ಜನರು ಲಗ್ಗೆ ಇಟ್ರು. ಕೊಪ್ಪಳದಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಲಾಗಿದೆ. ನಗರದ ರಸ್ತೆಯಲ್ಲಿರುವ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಬೆಳಗ್ಗೆಯಿಂದಲೇ ಗ್ರಾಹಕರು ಗ್ಯಾಸ್ ಸಿಲಿಂಡರ್ಗಾಗಿ ಕಾದು ನಿಂತಿದ್ರು. ಖಾಲಿ ಸಿಲಿಂಡರ್ ಜೊತೆ ಆಗಮಿಸಿದ್ದ ಜನರು ಕ್ಯೂ ನಿಂತಿದ್ರು. ಬುಕ್ ಮಾಡಿ 6 ದಿನಗಳು ಕಳೆದ್ರು ಸಿಲಿಂಡರ್ ಬಂದಿಲ್ಲ ಅಂತ ಗ್ರಾಹಕರು ತಮ್ಮ ಅಳಲು ತೋಡಿಕೊಂಡ್ರು. ಕೊನೆಗೆ ಪೊಲೀಸ್ ಭದ್ರತೆಯಲ್ಲಿ ಸಿಲಿಂಡರ್ ವಿತರಣೆ ಮಾಡಲಾಯಿತು. ಗ್ಯಾಸ್ ಏಜೆನ್ಸಿ ಬಳಿ ಮಹಿಳಾ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿತ್ತು. ಮಧ್ಯಪ್ರಾಚ್ಯ ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯಲ್ಲಿ ಪೆಟ್ರೋಲ್ ಅಭಾವ ತೀವ್ರಗೊಂಡಿದೆ. ನರಗುಂದ ಪಟ್ಟಣದ ಶಿವಾಜಿ ಸರ್ಕಲ್ ಬಳಿ ಇರೋ ಪೆಟ್ರೋಲ್ ಬಂಕ್ ಮುಂದೆ ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕಲಾಗಿದೆ. ನಿನ್ನೆ ರಾತ್ರಿ ಪೆಟ್ರೋಲ್ ಡೀಸೆಲ್ ಖಾಲಿಯಾಗಿದ್ದರಿಂದ ವಾಹನ ಸವಾರರು ಪರದಾಡುವಂತಾಯಿತು. ಬಂಕ್ಗೆ ಬಂದ ಗ್ರಾಹಕರನ್ನು ವಾಪಸ್ ಕಳಿಸುತ್ತಿದ್ದ ದೃಶ್ಯ ಕಂಡುಬಂತು. ಇನ್ನು ಹುಬ್ಬಳ್ಳಿ ರಸ್ತೆಯಲ್ಲೂ ಇಂಡಿಯನ್ ಪೆಟ್ರೋಲ್ ಬಂಕ್ಗೆ ಗ್ರಾಹಕರು ಮುಗಿಬಿದ್ರು. ಸರತಿ ಸಾಲಿನಲ್ಲಿ ನಿಂತು ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಂಡ್ರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಬಸ್ ಅಪಘಾತಕ್ಕೆ 4 ಸಾವನ್ನಪ್ಪಿದ್ದಾರೆ. ಬೆಳಗಾವಿಯಲ್ಲಿ ಹೆಂಡತಿಯ ಶೀಲ ಶಂಕಿಸಿದ ಗಂಡ ಆಕೆಯನ್ನ ಕಲ್ಲಿನಿಂದ ಜಜ್ಜಿ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಅತ್ತ ರಾಯಚೂರಿನಲ್ಲಿ ರೀಲ್ಸ್ ಹುಚ್ಚಾಟಕ್ಕೆ ಯುವಕ ಸಾವಿನ ಮನೆ ಸೇರಿದ್ದಾನೆ. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಕಲ್ಲು ಗಣಿಗಾರಿಕೆಯಿಂದ ಬೆಟ್ಟದಿಂದಲೇ ಬಂಡೆಗಳು ಉರುಳಿ ಬೀಳುತ್ತಿವೆ. ಬನಹಳ್ಳಿ ಬೆಟ್ಟದಲ್ಲಿ ಅಕ್ರಮ ಅವೈಜ್ಞಾನಿಕ ಬ್ಲಾಸ್ಟಿಂಗ್ನಿಂದ ಬಂಡೆಗಳು ಉರುಳಿ ಬಿದ್ದಿರುವ ಶಂಕೆ ವ್ಯಕ್ತವಾಗಿದೆ. ಬಂಡೆಗಳು ಮನೆಗಳ ಮೇಲೆ ಉರುಳುವ ಆತಂಕದಿಂದ ಜನರು ಹೊರಗೆ ಓಡೋಡಿ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಯಾವುದೇ ಅನಾಹುತ ಸಂಭವಿಸದಿದ್ದಕ್ಕೆ ನಿಟ್ಟುಸಿರು ಬಿಟ್ಟಿದ್ದಾರೆ.
ಮಹಿಳಾ ಪಿಎಸ್ಐ ಭಾರತಿ ಜೊತೆಗೆ ಬೈಕ್ ಸವಾರ ಸುನೀಲ್ ವಾಗ್ವಾದ ನಡೆಸಿದ ಘಟನೆ ಕೋಲಾರದ ಅಂತರಗಂಗೆ ರಸ್ತೆಯಲ್ಲಿ ನಡೆದಿದೆ. ಹೆಲ್ಮೆಟ್ ಇಲ್ಲದೆ ಬೈಕ್ ಚಲಾಯಿಸಿದ್ದಕ್ಕೆ ಪಿಎಸ್ಐ ದಂಡ ವಿಧಿಸಿದ್ರು. ಅದಕ್ಕೆ ಫೈನ್ ಕಟ್ಟುವುದಿಲ್ಲ, ಮೊದಲು ರಸ್ತೆ ಸರಿಪಡಿಸಿ ಎಂದು ಸುನೀಲ್ ಕಿರಿಕ್ ತೆಗೆದು ಜಗಳವಾಡಿದ್ದ. ಇಬ್ಬರ ನಡುವೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ವಾಗ್ವಾದ ನಡೆದಿತ್ತು. ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡದಲ್ಲಿ ಒಂದೇ ಶಾಲೆಯ 23 ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಚಿಗಳ್ಳಿಯ ಪ್ರೌಢಶಾಲೆ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಸಿಗದೆ ಅತಂತ್ರರಾಗಿದ್ದಾರೆ. ಹಾಜರಾತಿ ಕಡಿಮೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡಲು ನಿರಾಕರಿಸಲಾಗಿದೆ. 10ನೇ ತರಗತಿಯ 105 ವಿದ್ಯಾರ್ಥಿಗಳ ಪೈಕಿ 9 ಬಾಲಕಿಯರು ಹಾಗೂ 14 ಬಾಲಕರು ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಚಾಮರಾಜನಗರದ ರೈತ ಶಾಸಕ ಪುಟ್ಟರಂಗಶೆಟ್ಟಿ ವಿರುದ್ಧ ಗರಂ ಆಗಿದ್ದಾರೆ. ಅಕಾಲಿಕ ಮಳೆಯಿಂದ ಹಾನಿಗೊಳಗಾದ ಜಮೀನಿಗೆ ಶಾಸಕರು ಕಾಟಾಚಾರಕ್ಕೆ ಭೇಟಿ ನೀಡಿದ್ದಾರೆ ಎಂದು ಆರೋಪಿಸಿ ರೈತ ನಾಗರಾಜ್ ವಿಡಿಯೋ ಹರಿಬಿಟ್ಟಿದ್ದಾರೆ. ತಮಗೆ ಬೇಕಾದವರ ಜಮೀನಿಗೆ ಮಾತ್ರ ಶಾಸಕರು ಭೇಟಿ ನೀಡಿದ್ದಾರೆ. ತಾನು 2.5 ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ಸಂಪೂರ್ಣ ನಾಶವಾಗಿದ್ದು ಶಾಸಕರು ನಮ್ಮ ಜಮೀನಿಗೆ ಭೇಟಿ ನೀಡದೆ ತೆರಳಿದ್ದಾರೆ ಎಂದು ಕಡುವಿನಕಟ್ಟೆ ಹುಂಡಿಯ ರೈತ ನಾಗರಾಜ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಆ ಯುವಕನ ಕೊಲೆಯ ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ. ಮನಸೋ ಇಚ್ಛೆ ಕೊಚ್ಚಿ ಹಾಕಿದ್ದ ಕಿರಾತಕನಿಗೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮತ್ತೊಂದೆಡೆ ಬಾಳು ಕೊಡ್ತೀನಿ ಅಂತ 5 ಮಹಿಳೆಯರ ಜೊತೆ ಚೆಲ್ಲಾಟವಾಡಿದ್ದ ರಸಿಕ ಮಹಾಶಯ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಆಯಿತು, ಈಗ ಬಯಲು ಸೀಮೆಯಲ್ಲಿಯೂ ಕಾಡಾನೆ ಉಪಟಳ ಶುರುವಾಗಿದೆ. ತರೀಕೆರೆ ತಾಲೂಕಿನ ಕುಂದೂರು ಗ್ರಾಮದ ಸಮೀಪ ಕಾಡಾನೆ ಓಡಾಡಿದೆ. ಕೃಷಿ ಭೂಮಿಯಲ್ಲಿ ಬೀಡು ಬಿಟ್ಟಿದ್ದ ಆನೆಯನ್ನು ರೈತರು ಓಡಿಸಿದ್ದಾರೆ. ಅರಣ್ಯ ಪ್ರದೇಶಕ್ಕೆ ತೆರಳಿರುವ ಕಾಡಾನೆ ಮತ್ತೆ ಯಾವಾಗ ಜಮೀನಿಗೆ ಲಗ್ಗೆ ಇಡಲಿದೆ ಎಂಬ ಆತಂಕ ರೈತರಲ್ಲಿ ಮನೆ ಮಾಡಿದೆ. ರಾತ್ರಿ ಸಮಯದಲ್ಲಿ ಜಮೀನಿಗೆ ನೀರು ಹಾಯಿಸಲು ಹೋಗುವ ರೈತರು ಹಿಂದೇಟು ಹಾಕುತ್ತಿದ್ದಾರೆ. ಜಮೀನಿಗೆ ಕಾಡಾನೆ ಬಾರದಂತೆ ಕ್ರಮ ಕೈಗೊಳ್ಳಬೇಕೆಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅನ್ನದಾತರು ಆಗ್ರಹಿಸಿದ್ದಾರೆ. ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ಆನೆಗಳ ಹಿಂಡು ಪ್ರತ್ಯಕ್ಷವಾಗಿದೆ. ಮೈಸೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ ಕಾಡಿನಲ್ಲಿ ಆನೆಗಳು ಗುಂಪು ಗುಂಪಾಗಿ ರಸ್ತೆ ದಾಟಿವೆ. ಯಾರ ಕಿರಿಕಿರಿ ಇಲ್ಲದೆ ಆನೆಗಳು ರಸ್ತೆ ದಾಟಿದವು. ಈ ಸಂದರ್ಭದಲ್ಲಿ ಎರಡೂ ಬದಿಗಳಲ್ಲಿಯೂ ವಾಹನಗಳನ್ನು ನಿಲ್ಲಿಸಲಾಗಿತ್ತು. ವನ್ಯಜೀವಿ ಛಾಯಾಗ್ರಾಹಕ ಕಿರಣ್ ಮೆಟೋಯಿ ಅವರ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತೆ ಹುಲಿ ಉಪಟಳ ಶುರುವಾಗಿದೆ. ಭೀಮನಬೀಡು, ಬೇರಂಬಾಡಿ ಸೇರಿದಂತೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಗ್ರಾಮಗಳಲ್ಲಿ ಹುಲಿ ಸಂಚರಿಸಿದ್ದು ಆತಂಕ ಸೃಷ್ಟಿಯಾಗಿದೆ. ಹುಲಿ ಓಡಾಟದಿಂದ ಕಾಡಂಚಿನ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಭೀಮನಬೀಡು ಗ್ರಾಮದಲ್ಲಿ ಹುಲಿ ಕಾಡು ಹಂದಿಯೊಂದನ್ನು ಬೇಟೆಯಾಡಿದೆ. ಈ ನಡುವೆ ಕಳೆದ 3 ದಿನಗಳಿಂದ ಅರಣ್ಯ ಸಿಬ್ಬಂದಿ ಕೂಂಬಿಂಗ್ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮದುವೆಯಾಗೋದಾಗಿ ನಂಬಿಸಿ ಮಹಿಳೆಯರ ಜೊತೆ ದೈಹಿಕ ಸಂಪರ್ಕ ಹೊಂದಿದ್ದ ವ್ಯಕ್ತಿಯ ಕಾಮಪುರಾಣ ಬಯಲಾಗಿದೆ. ಸೂರ್ಯ ಮ್ಯಾನೇಜ್ಮೆಂಟ್ ಸರ್ವಿಸ್ ಎಂಡಿ ಆಗಿದ್ದ ರಾಮಾಂಜಿ ಎಂಬಾತ ಬಾಳು ಕೊಡ್ತೀನಿ ಅಂತ ಹೆಣ್ಣು ಮಕ್ಕಳಿಗೆ ಗಾಳ ಹಾಕ್ತಿದ್ದ. ಪತಿ ಕಳೆದುಕೊಂಡವರು, ಪತಿಯಿಂದ ದೂರಾದ ಹೆಣ್ಮಕ್ಕಳೇ ಈತನ ಟಾರ್ಗೆಟ್. ತನಗೆ ಮದುವೆಯಾಗಿಲ್ಲ ಅಂತ ಕತೆ ಕಟ್ಟುತ್ತಿದ್ದ. ನನಗೆ ಯಾರೂ ಇಲ್ಲ, ನಿಮಗೆ ಬಾಳು ಕೊಡ್ತೀನಿ ಅಂತ ನಂಬಿಸ್ತಿದ್ದ. ಇವರ ಮನೆಯಲ್ಲಿ 2-3 ತಿಂಗಳು ಇರುತ್ತಿದ್ದ. ಕಷ್ಟ ಇದೆ, ವಾಪಸ್ ಕೊಡ್ತೀನಿ ಅಂತ ಅವರ ಬಳಿ ಹಣ ಒಡವೆ ತಗೋತಿದ್ದ. ಹೀಗೆ 5 ಹೆಣ್ಣು ಮಕ್ಕಳ ಜೀವನದಲ್ಲಿ ಚೆಲ್ಲಾಟವಾಡಿದ್ದ. ಅಪಾರ್ಟ್ಮೆಂಟ್ಗಳಲ್ಲಿ ಸೆಕ್ಯೂರಿಟಿ ಮತ್ತು ಹೌಸ್ ಕೀಪಿಂಗ್ ಕೆಲಸ ಮಾಡಿಸ್ತಿದ್ದ ಈತನ ಬಳಿ 60ಕ್ಕೂ ಹೆಚ್ಚು ಜನರು ಕೆಲಸ ಮಾಡ್ತಿದ್ರು. ಕೆಲಸಕ್ಕೆ ಬರುವ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುತ್ತಿದ್ದ ಎಂದು ಆರೋಪಿಸಲಾಗಿದೆ. ಕೋರ್ಟ್ಗಳಲ್ಲಿ ಕೆಲಸ ಕೊಡಿಸುತ್ತೇವೆಂದು ಕೋಟ್ಯಾಂತರ ರೂಪಾಯಿ ಹಣ ವಂಚನೆ ಮಾಡಿದ ದಂಪತಿಯು ಬೆಂಗಳೂರು ಸಿಸಿಬಿ ಪೊಲೀಸರ ಅತಿಥಿಯಾಗಿದ್ದಾರೆ. ಜೈಸನ್ ಡಿಸೋಜಾ, ಲವೀನಾ ಬಂಧಿತರಾಗಿದ್ದಾರೆ. ನಿರುದ್ಯೋಗಿಗಳು, ಖಾಸಗಿ ಕಂಪನಿ ಉದ್ಯೋಗಿಗಳನ್ನು ಟಾರ್ಗೆಟ್ ಮಾಡುತ್ತಿದ್ದ ಆರೋಪಿಗಳು ಕೋರ್ಟ್ನಲ್ಲಿ ಡಿ ಗ್ರೂಪ್ ಕೆಲಸ ಕೊಡಿಸುವುದಾಗಿ ಲಕ್ಷ ಹಣ ವಸೂಲಿ ಮಾಡುತ್ತಿದ್ದರು. ಸುಮಾರು 500ಕ್ಕೂ ಹೆಚ್ಚು ಜನರಿಂದ 25 ಕೋಟಿಗೂ ಹೆಚ್ಚು ರೂಪಾಯಿ ವಂಚಿಸಿದ್ರು. ಜಡ್ಜ್ ಸಹಿಯನ್ನೇ ನಕಲು ಮಾಡಿ ಆರ್ಡರ್ ಪ್ರತಿ ತೋರಿಸಿ ಯಾಮರಿಸುತ್ತಿದ್ರು. ಕೆಲಸ ಕೇಳಿದರೆ ನಾಳೆ ನಾಡಿದ್ದು ಅಂತ ಕತೆ ಕಟ್ತಾ ಇದ್ರು. ಹಣ ಕಳೆದುಕೊಂಡವರು ನೀಡಿದ ದೂರಿನ ಮೇರೆಗೆ ಆರೋಪಿಗಳನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಈ ಜೋಡಿಯು ವಂಚನೆ ಕೇಸ್ನಲ್ಲಿ 2024ರಲ್ಲಿಯೂ ಬಂಧನವಾಗಿ ಜೈಲು ಸೇರಿತ್ತು. ಜೈಲಿನಿಂದ ಬಿಡುಗಡೆಯಾದ ಬಳಿಕವೂ ಹಳೆ ಚಾಳಿಯನ್ನೇ ಮುಂದುವರಿಸಿತ್ತು.
ಬೆಂಗಳೂರಿನಲ್ಲಿ 94 ವರ್ಷದ ನಿವೃತ್ತ ಸಂಶೋಧಕನಿಗೆ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಸುಮಾರು 5 ಕೋಟಿ ರೂಪಾಯಿ ವಸೂಲಿ ಮಾಡಲಾಗಿದೆ. ಕಳೆದ ವರ್ಷ ಡಿಸೆಂಬರ್ 17ರಿಂದ ಫೆಬ್ರವರಿ 23ರವರೆಗೆ 4,91,00,000 ಹಣವನ್ನು ನಿವೃತ್ತ ಸಂಶೋಧಕ ಕಳೆದುಕೊಂಡಿದ್ದಾರೆ. ಡಿಸೆಂಬರ್ 2ರಂದು ಲ್ಯಾಂಡ್ಲೈನ್ಗೆ ಕರೆ ಮಾಡಿದ ವಂಚಕ ಬಳ್ಳಾರಿಯಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಕೇಸ್ ದಾಖಲಾಗಿದೆ. ಇನ್ಸ್ಪೆಕ್ಟರ್ ಕರೆ ಮಾಡುತ್ತಾರೆ ಎಂದು ಕಾಲ್ ಕಟ್ ಮಾಡಿದ್ದ. ಬಳಿಕ ಸಂದೀಪ್ ರಾವ್ ಹೆಸರಿನಲ್ಲಿ ವೃದ್ಧನಿಗೆ ಕರೆ ಮಾಡಿದ್ದ ಸಿಬಿಐ ಅಧಿಕಾರಿ ಎಂದು ಆಧಾರ್ ವಾಟ್ಸಾಪ್ ಮಾಡಿಸಿಕೊಂಡಿದ್ದ. ವೃದ್ಧನ ಮೊಬೈಲ್ ನಂಬರ್ಗೆ ನಕಲಿ ಎಫ್ಐಆರ್ ಕಳುಹಿಸಿದ್ದ ನಂತರ ಸಿಬಿಐ ಪೊಲೀಸರ ರೀತಿ ಡ್ರೆಸ್ ಹಾಕಿ ವಿಡಿಯೋ ಕಾಲ್ ಮಾಡಿದ್ದ. ನಾವು ಹೇಳಿದಂತೆ ಕೇಳಬೇಕು ಅಂತ ಬೆದರಿಕೆ ಹಾಕಿದ್ದ. ಕೊನೆಗೆ ಕೇಸ್ ಕೈ ಬಿಡಲು ಹಣ ಕೊಡಬೇಕು ಎಂದು ಬೇಡಿಕೆ ಇಟ್ಟಿದ್ದ. ಹಂತ ಹಂತವಾಗಿ RTGS ಮೂಲಕ ಹಣ ವರ್ಗಾವಣೆ ಮಾಡಿಕೊಂಡಿದ್ದ. ವಂಚಕರು ಪದೇ ಪದೇ ಹಣಕ್ಕೆ ಬೇಡಿಕೆ ಇಟ್ಟಿದ್ದರಿಂದ ವೃದ್ಧ ಸೈಬರ್ ಅಪರಾಧ ಠಾಣೆಗೆ ದೂರು ನೀಡಿದ್ದಾನೆ.